ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಗ್ರಾಮರ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನು ಅಂತಂದ್ರೆ ಬಿ ಟು ಬಿ ವಿಲ್ ಬಿ. ಇಲ್ಲಿ ತುಂಬಾ ಗ್ರಾಮರ್ ರೂಲ್ಸ್ ನೆಲ್ಲ ಎಕ್ಸ್ಪ್ಲೈನ್ ಮಾಡುವಂಥದ್ದು ಅಥವಾ ನೀವು ತುಂಬಾ ಡಿಫಿಕಲ್ಟ್ ಆಗಿರೋ ಗ್ರಾಮರ್ ರೂಲ್ಸ್ ಗಳನ್ನ ಕಲ್ತ್ಕೊಳ್ಳುವಂಥದ್ದು ಯಾವುದೇ ನೆಸೆಸಿಟಿ ಇಲ್ಲ. ಮ್ಯಾಕ್ಸಿಮಮ್ ಸಿಂಪ್ಲಿಫೈ ಮಾಡಿ ಇದನ್ನ ಮೂರಕ್ಕೂ ಡಿಫರೆನ್ಸ್ ಏನಿದೆ, ಯಾವಾಗ ಯಾವಾಗ ಏನನ್ನ ಯೂಸ್ ಮಾಡಬೇಕು, ಏನನ್ನ ಯೂಸ್ ಮಾಡಿದ್ರೆ ಏನ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ ಅಂಡ್ ಡಿಫರೆನ್ಸ್ ಏನಿದೆ ಅನ್ನೋದನ್ನ ಬ್ರೀಫ್ ಆಗಿ ಮ್ಯಾಕ್ಸಿಮಮ್ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಕೊನೆ ತನಕ ನೋಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಅಥೆಂಟಿಕ್ ಆಗಿ ಮತ್ತೆ ಕ್ಲಿಯರ್ ಆಗಿ ನಿಮಗೆ ಇದು ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲಾಸ್ಟ್ ನಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದು ಬಿ. ಸೊ ಕನ್ನಡದಲ್ಲಿ ಬಿ ಅಂದ ಕನ್ನಡದಲ್ಲಿ ಇರು ಮತ್ತೆ ಇರಿ ಅಂತ ಹೇಳಿ ಬ್ರಾಕೆಟ್ ನಲ್ಲಿ ಹಾಕಿದ್ದೀನಿ. ಸೊ ಬಿ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಒಂದ್ ಅರ್ಥ ಆಗ್ಲಿ ನಿಮ್ಗೆ. ಬಿ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವ್ದಾದ್ರು ಒಂದು ನಾವು ಸ್ಥಿತಿಯನ್ನ ಮಾತಾಡ್ತಾ ಇದೀವಿ, ಅಂದ್ರೆ ಸ್ಟೇಟ್ ಬಗ್ಗೆ ಮಾತಾಡ್ತಿದೀವಿ. ಸ್ಥಿತಿ ಅಂದ್ರೆ ಏನು? ಇರೋದು ಅಂತ ಹೇಳಿ. ಸೊ ಅದನ್ನ ಇರು ಅಂತ ಹೇಳ್ತಾ ಇದೀವ ಅಥವಾ ಇರುತ್ತೆ ಅಂತ ಹೇಳ್ತಾ ಇದೀವ, ಇರಬೇಕು ಅಂತ ಹೇಳ್ತಾ ಇದೀವ ಅನ್ನೋದು ಸ್ಲೈಟ್ ಚೇಂಜಸ್ ಗಳಾಗತ್ತಲ್ಲ. ಈ ಚೇಂಜಸ್ಗಳು ಈ ಬಿ ವರ್ಡ್ ಜೊತೆಗೆ ನಾವು ಬೇರೆ ಯಾವ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಮೀನಿಂಗು ಡಿಪೆಂಡ್ ಆಗುತ್ತೆ ಅದು. ಓಕೆನಾ? ನಾನು ಬ್ರಾಕೆಟ್ ಬಿಗಿನಿಂಗ್ ಅಲ್ಲಿ ತೋರಿಸ್ತೆ, ಅಲ್ಲಿ ಒಂದು ಟು ಬಿ ಅಂತ ಇದೆ, ಇನ್ನೊಂದು ವಿಲ್ ಬಿ ಅಂತ ಇದೆ. ಅಂಡ್ ಅದೇ ತರ ನಾವು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಮಾಡೆಲ್ ವರ್ಬ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ಮೇ, ಮೈಟ್, ಮಸ್ಟ್ ಇವೆಲ್ಲ ಇದೆಯಲ್ಲ, ಇದೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಈವನ್ ಅವೆಲ್ಲ ಮಾಡೆಲ್ ವರ್ಬ್ಸ್ ಗಳ ಜೊತೆಗೆ ಕೂಡ ನಾವು ಬಿ ಅನ್ನ ಯೂಸ್ ಮಾಡ್ತೀವಿ. ಬಟ್ ಒಂದೊಂದು ಮಾಡೆಲ್ ವರ್ಬ್ಸ್ ಗಳ ಜೊತೆಗೆ ಯೂಸ್ ಆದಾಗ ಮೀನಿಂಗು ಸ್ಲೈಟ್ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಇದು ಕ್ಲಿಯರ್ಲಿ ಅರ್ಥ ಆಗಬೇಕು ಅಂತಂದ್ರೆ ಯು ಮಸ್ಟ್ ಬಿ ವೆರಿ ಮಚ್ ಫೆಮಿಲಿಯರ್ ವಿತ್ ಮಾಡೆಲ್ ವರ್ಬ್ಸ್ ಗಳು. ಸೊ ಯಾವೆಲ್ಲ ಮಾಡೆಲ್ ವರ್ಬ್ಸ್ ಗಳಿದಾವೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ನೆನಪಿದೆ ಅಥವಾ ಅದು ತರವಾಗಿ ತಿಳ್ಕೊಂಡಿದ್ದೀರಿ ಅಂತಂದ್ರೆ ಇದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಿಕಾಸ್ ನಾವು ಒಂದೊಂದು ಮಾಡೆಲ್ ಅನ್ನ, ಬಿಕಾಸ್ ನಾನು ಯಾಕೆ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ದೇ ಆರ್ ಇಂಟರ್ ಕನೆಕ್ಟೆಡ್. ಒಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅನದರ್ ಕಾನ್ಸೆಪ್ಟ್. ಸೊ ಒಂದೇ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದಕ್ಕೆ ಲಿಂಕ್ ಸಿಗಲ್ಲ. ಸೊ ಹಾಗಾಗಿ ನೀವು ಅದನ್ನ ನೋಡಿಲ್ಲ ಅಂತಂದ್ರೆ ನೋಡಿ ಅದನ್ನ, ಅಥವಾ ನೀವು ತಿಳ್ಕೊಂಡಿದ್ದೀರಿ ಅಂತಂದ್ರೆ ನೋಡ್ಲೇಬೇಕು ಅಂತ ನೆಸೆಸಿಟಿ ಇಲ್ಲ. ಅದಾದ್ಮೇಲೆ ಇದನ್ನು ನೋಡಿದ್ರಿ ಅಂತಂದ್ರೆ ಇದನ್ನ ಕಲ್ತ್ಕೊಂಡ್ರಿ ಅಂತಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಅವಾಗ್ಲೇ ಹೇಳ್ದೆ ನಾನು, ಒಂದು ಇರಿ ಅಂತ ಹೇಳೋದು ಅಥವಾ ಇರಿ ಅಂತ ಹೇಳೋದು ಅಂದ್ರೆ ಈಗ ಕನ್ನಡದಲ್ಲಿ ನಾವು ಸಿಂಗ್ಯುಲರ್ ಅಥವಾ ಪ್ಲೂರಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವರಿಗೆ ರೆಸ್ಪೆಕ್ಟ್ ಕೊಟ್ಟು ಹೇಳ್ಬೇಕಾದ್ರೆ ಸಿಂಗ್ಯುಲರ್ ಅಲ್ಲಿ ಮಾತಾಡ್ಸಲ್ಲ. ಈಗ ಯಾರೋ ದೊಡ್ಡವರಿದ್ದಾರೆ, ಮನೆಗೆ ಬಂದಿರ್ತಾರೆ, ಇನ್ ಸ್ವಲ್ಪ ಹೊತ್ತು ಇರಿ ಅಂತ ಹೇಳ್ಬೇಕಾದ್ರೆ ಒಬ್ರಿಗೆನ ಹೇಳ್ತಾ ಇರ್ತೀವಿ ನಾವು. ಸೊ ಒಬ್ರು ಇದಾರೆ ಅನ್ನೋ ಕಾರಣಕ್ಕೋಸ್ಕರ ಸಿಂಗ್ಯುಲರ್ ನಲ್ಲಿ ಇರು ಅಂತ ಹೇಳೋಲ್ಲ, ಇರಿ ಅಂತ ಹೇಳ್ತೀವಿ ಅಲ್ಲ. ಸೊ ಹಂಗಾಗಿ ಇಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಜೊತೆಗೆ ನಾವು ಯಾರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದೀವಿ, ಯಾರನ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಇರು ಅಂತ ಹೇಳ್ಬೇಕಾ, ಇರಿ ಅಂತ ಹೇಳ್ಬೇಕಾ, ಅಥವಾ ಇರ್ತಾರೆ ಅಂತ ಹೇಳ್ಬೇಕಾ, ಇರ್ತಾನೆ ಇರ್ತಾಳೆ ಅಂತ ಹೇಳ್ಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಇದೊಂದು ನೆನಪಿರ್ಲಿ ನಿಮ್ಗೆ. ಟೋಟಲಿ ಇರೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಅದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಯಾವೆಲ್ಲ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಬೇರೆ ಎಕ್ಸಾಕ್ಟ್ಲಿ ಏನ್ ಮೀನಿಂಗ್ ಅನ್ನ ಕನ್ವೆ ಮಾಡ್ತಾ ಇದೆ ಅಂತ ಹೇಳಿ. ಜಸ್ಟ್ ನಾನು 5 ಸಿಂಪಲ್ ಸೆಂಟೆನ್ಸ್ ಅನ್ನ ಬಿಗಿನಿಂಗ್ ಅಲ್ಲಿ ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹಾಕಿದ್ದೀನಿ. ಓಕೆ. ಸೊ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ರಿ ಟೆಕ್ಸ್ಟ್ ಕ್ಲಿಯರ್ ಆಗಿ ಕಾಣಿಸಲ್ಲ, ತುಂಬಾ ಫಾಂಟ್ ಚಿಕ್ಕಾಗಿದೆ ಅಂತ ಹೇಳಿ. ಆಕ್ಚುಲಿ ಕಾಣುವಷ್ಟೇ ಫಾಂಟ್ ಸೈಜ್ ಅನ್ನ ಹಾಕಿದ್ದೀನಿ. ಫೋನ್ ಅನ್ನ ಹಿಂಗ್ ಆರಿಜೆಂಟಲ್ ಆಗಿ ಇಟ್ಕೊಳ್ಳಿ, ಅಡ್ಡ ಇಟ್ಕೊಳ್ಳಿ. ಅಂಡ್ ಅದರಲ್ಲಿ ವಿಡಿಯೋ ಕ್ವಾಲಿಟಿ ಸೆಟ್ಟಿಂಗ್ ಬರುತ್ತಲ್ಲ, ಅದನ್ನ 1080 ಪಿಕ್ಸೆಲ್ ನೀವು ಸೆಟ್ ಮಾಡ್ಕೊಂಡ್ರಿ ಅಂತಂದ್ರೆ ಕ್ಲಿಯರ್ಲಿ ಕಾಣಿಸುತ್ತೆ ಇದು. ಓಕೆ. ಫಸ್ಟ್ 5 ಸೆಂಟೆನ್ಸ್ ಗಳನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಒಂದು ಬಿ ಕ್ವೈಟ್ ಅಂತ ಇದೆ, ಬಿ ಕೇರ್ಫುಲ್ ಅಂತ ಇದೆ, ಬಿ ಹ್ಯಾಪಿ ಅಂತ ಇದೆ, ಬಿ ಹಾನೆಸ್ಟ್ ಅಂತ ಇದೆ, ಮತ್ತೆ ಬಿ ರೆಡಿ ಅಂತ ಇದೆ. ಸೊ ಈ ಕಡೆ ಪೂರ್ತಿ ಇಂಗ್ಲಿಷ್ ವರ್ಷನ್ ಇದೆ. ಅಂಡ್ ಈ ಕಡೆಗೆ ಬಂದ್ರೆ ಕನ್ನಡ ಮೀನಿಂಗು ಶಾಂತವಾಗಿರಿ, ಎಚ್ಚರಿಕೆಯಿಂದಿರಿ, ಸಂತೋಷವಾಗಿರು, ಪ್ರಾಮಾಣಿಕವಾಗಿರು, ಸಿದ್ಧರಾಗಿರಿ. ಇದೆಲ್ಲದಕ್ಕೂ ಅಷ್ಟೇ, ಶಾಂತವಾಗಿರು, ಎಚ್ಚರಿಕೆಯಿಂದಿರು, ಇರುನು ಆಗುತ್ತೆ. ನಾವು ಯಾರಿಗಾದ್ರೂ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದೀವಿ ಅಥವಾ ಪ್ಲೂರಲ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಇರಿ ಅನ್ನೋದು ಕೂಡ ಆಗುತ್ತೆ ಅಲ್ಲಿ. ಸೊ ದಟ್ ನಾವೇನಾದ್ರೂ ಒಂದು ನೆಕ್ಸ್ಟ್ ಮೆನ್ಷನ್ ಮಾಡಿ, ಇಲ್ಲಿ ಬಿ ಆದ್ಮೇಲೆ ನೆಕ್ಸ್ಟ್ ಯಾವ ವರ್ಡ್ ಇದೆಯಲ್ಲ, ಕ್ವೈಟ್ ಇದೆ, ಕೇರ್ಫುಲ್ ಇದೆ, ಹ್ಯಾಪಿ ಇದೆ, ಆನೆಸ್ಟ್ ಇದೆ, ಮತ್ತೆ ರೆಡಿ ಇದೆ. ಸೊ ಇವೆಲ್ಲ ಒಂಥರ ಅಡ್ಜೆಕ್ಟಿವ್ಸ್ ಗಳಿದ್ದಂಗೆ. ಸೊ ಆ ವರ್ಡ್ಸ್ ಗಳ ಬಗ್ಗೆ ಈಗ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ನಾವು ಯಾರಾದ್ರೂ ಒಬ್ಬರನ್ನ ನೀವು ಹೇಗಿರ್ಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಲ್ಲ, ಅದು ಇನ್ಸ್ಟ್ರಕ್ಷನ್ ಆದ್ರೂ ಆಗಿರ್ಬೋದು ಅಥವಾ ಕಮಾಂಡ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಅದನ್ನ ನೀವು ಈ ತರ ಇರಿ ಅಥವಾ ಇರಬಾರ್ದು ಅಥವಾ ಇರಬೇಡಿ. ಇರಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತರ ಇರಿ ಅಥವಾ ಈ ತರ ಇರಬಾರ್ದು ಅಥವಾ ಇರಬೇಡಿ ನೀವು ಅಂತ ಹೇಳ್ಬೇಕಾದ್ರೆ, ಸೊ ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗತ್ತೆ, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಇದನ್ನ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಅಥವಾ ಕನ್ವೆ ಮಾಡ್ಬೇಕಾದ್ರೆ ನಾವು ಬಿ ಅನ್ನ ಅದ್ರ ಜೊತೆ ಯೂಸ್ ಮಾಡ್ಕೋಬೇಕು. ಸೊ ಬಿ ಕ್ವೈಟ್. ಕ್ವೈಟ್ ಅಂದ್ರೆ ಏನು? ಸೈಲೆಂಟ್ ಆಗಿ, ಶಾಂತವಾಗಿರು ಅಂತ ಹೇಳಿ. ಶಾಂತವಾಗಿರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾವು? ಡೋಂಟ್ ಬಿ ಕ್ವೈಟ್. ಸೊ ಜಸ್ಟ್ ಇದ್ರ ಮುಂದಕ್ಕೆ ನಾವು ಡೋಂಟ್ ಅನ್ನ ಆಡ್ ಮಾಡಿದ್ವಿ ಅಂತಂದ್ರೆ ನೀವು ಇರಬೇಡಿ ಅಥವಾ ಇರಬೇಡ ಅನ್ನೋ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಈಗ ಡೋಂಟ್ ಬಿ ಕೇರ್ಫುಲ್, ಎಚ್ಚರಿಕೆಯಿಂದ ಇರಬೇಡ. ಡೋಂಟ್ ಬಿ ಹ್ಯಾಪಿ, ನೀನ್ ಸಂತೋಷವಾಗಿರಬೇಡ. ಡೋಂಟ್ ಬಿ ಆನೆಸ್ಟ್, ನೀನ್ ಪ್ರಾಮಾಣಿಕವಾಗಿ ಇರಬೇಡ.
ಸೊ ಡೋಂಟ್ ಅನ್ನ ಸೇರಿಸ್ಕೊಂಡ್ರೆ ನೆಗೆಟಿವ್ ಆಗುತ್ತೆ. ಡೋಂಟ್ ಅನ್ನ ತೆಗೆದ್ಬಿಟ್ಟು ಜಸ್ಟ್ ಬಿ ಅನ್ನ ಹಾಕಿ ಮುಂದಕ್ಕೆ ನಾವು ಏನಾಗಿರ್ಬೇಕು ಅಂತ ನಾವಲ್ಲಿ ಮೆನ್ಷನ್ ಮಾಡ್ತೀವಲ್ಲ ಅದನ್ನ ಹಾಕಿದ್ವಿ ಅಂತಂದ್ರೆ ಇಟ್ ಬಿಕಮ್ಸ್ ಪಾಸಿಟಿವ್ ಸೆಂಟೆನ್ಸ್. ಸೊ ಹಂಗಾಗಿ ಇರಿ ಅಥವಾ ಇರು ಅಂತ ಹೇಳ್ಬೇಕಾದ್ರೆ ಬಿ ಅನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಇನ್ನೂ ಕ್ಲಿಯರ್ಲಿ ಅರ್ಥ ಆಗ್ಲಿ ಅಂತ ಹೇಳಿ ಇನ್ನು 3 ಸೆಂಟೆನ್ಸ್ಗಳನ್ನ ಸ್ವಲ್ಪ ಲೆಂದಿ ಆಗಿರೋ ಸೆಂಟೆನ್ಸ್ಗಳನ್ನ ಇಲ್ಲಿ ಹಾಕಿದ್ದೀನಿ. ಒಂದ್ಸಲಿ ಅದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ದ ಗೌರ್ಮೆಂಟ್ ಆಫೀಸ್ ಈಸ್ ಕ್ರೌಡೆಡ್ ಟುಡೇ, ಸೊ ಬಿ ಪೇಷಂಟ್ ಫಾರ್ ಯುವರ್ ಟರ್ನ್. ಸೊ ಏನಾಗಿದೆ, ನಾವು ಯಾವುದೋ ಗೌರ್ಮೆಂಟ್ ಆಫೀಸಿಗೆ ಹೋಗಿರ್ತೀವಿ, ತುಂಬಾ ಜನಗಳು ಬಂದಿರ್ತಾರೆ, ತುಂಬಾ ಕ್ರೌಡ್ ಇರುತ್ತೆ ಅದರಲ್ಲಿ. ಸೊ ನಮ್ಮ ಸರ್ದಿ ಬರೋವರೆಗೂ ನಾವೇನ್ ಮಾಡಬೇಕು, ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಸೊ ದಟ್ ಇಲ್ಲಿಗೆ ಬನ್ನಿ ಇಲ್ಲಿಗೆ. ಸೊ ಬಿ ಪೇಷಂಟ್ ಫಾರ್ ಯುವರ್ ಟರ್ನ್ ಅಂದ್ರೆ ನಿನ್ನ ಸರದಿ ಬರೋವರೆಗೂ ನೀನು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಕೆಲಸ ಆಗಲ್ಲ. ಸೊ ಬಿ ಪೇಷಂಟ್ ಅಂದ್ರೆ ಕಾಯಿಲೆ ಬಂದಿರೋದು ಅನ್ಕೋಬಿಟ್ರಿ, ಮೇಲೆ ತಾಳ್ಮೆಯಿಂದ ಇರೋದು ಅಂತ ಹೇಳಿ. ಲೈಫ್ ಕ್ಯಾನ್ ಬಿ ಡಿಫಿಕಲ್ಟ್ ಫಾರ್ ಮೆನಿ ಪೀಪಲ್, ಸೊ ಬಿ ಕೈಂಡ್ ಟು ಎವ್ರಿ ಒನ್. ಸೊ ಎಲ್ಲರ ಬಗ್ಗೆ ನೀನು ದಯೆಯನ್ನ ಇಟ್ಕೊಳ್ಳುವಂತ ಕರುಣಾಮಯಿ ಆಗಿರು ಅಂತ ಹೇಳ್ತೀವಲ್ಲ. ಸೊ ದಟ್ ಬಿ ಕೈಂಡ್ ಟು ಎವ್ರಿ ಒನ್. ನೆಕ್ಸ್ಟ್, ದ ಪಾತ್ ಈಸ್ ವೆರಿ ಸ್ಲಿಪರಿ, ಸೊ ಬಿ ಕೇರ್ಫುಲ್ ವಿತ್ ಎವರಿ ಸ್ಟೆಪ್. ಬಿ ಕೇರ್ಫುಲ್, ದಾರಿ ತುಂಬಾ ಜಾರುತ್ತಿದೆ, ಜಾರೋ ದಾರಿ ಆಗಿದೆ ಅದು. ಸೊ ಏನ್ ಮಾಡ್ಬೇಕು ನೀನು, ಬಿ ಕೇರ್ಫುಲ್ ವಿತ್ ಎವರಿ ಸ್ಟೆಪ್, ಪ್ರತಿ ಹೆಜ್ಜೆನ ಇಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರು. ಸೊ ಇರು ಅಥವಾ ಇರಿ ಅಂತ ಹೇಳಬೇಕಾದ್ರೆ ಬಿ ಅನ್ನ ಯೂಸ್ ಮಾಡಬೇಕು. ಸೊ ಸಿಂಪಲ್. ನೆಕ್ಸ್ಟ್, ಟು ಬಿ ಅಂದ್ರೆ ಏನಾಗುತ್ತೆ, ಇಲ್ಲಿ ಬ್ರಾಕೆಟ್ ಅಲ್ಲಿ ನೋಡಿ, ಆಗಲು ಅಥವಾ ಇರಲು ಅಂತ ಇದೆ. ಏನಾದ್ರೂ ಒಂದನ್ನು ಹೇಳ್ಬೇಕಾದ್ರೆ ಅದ್ ನಾವು ನಮ್ಮ ಬಗ್ಗೆ ನಾವ್ ಹೇಳ್ಕೊಳ್ಬಹುದು ಅಥವಾ ಬೇರೆಯವ್ರ ಬಗ್ಗೆ ಏನಾದ್ರೂ ಹೇಳ್ಬಹುದು. ಇದು ಆಗ್ಬೇಕು ಅಂತ ಹೇಳ್ತೀವಲ್ಲ, ಅವಾಗ ನಾವು ಟು ಬಿ ಅನ್ನ ಯೂಸ್ ಮಾಡ್ತೀವಿ. ಜಸ್ಟ್ ಎಕ್ಸಾಂಪಲ್ಸ್ ಗಮನ ಇಟ್ಟು ನೋಡ್ಕೊಳ್ಳಿ. ಐ ವಾಂಟ್ ಟು ಬಿ ಎ ಡಾಕ್ಟರ್, ನಾನು ವೈದ್ಯನಾಗಲು ಬಯಸುತ್ತೇನೆ, ಇಷ್ಟಪಡ್ತೇನೆ ಅಥವಾ ಇಚ್ಛೆ ಪಡ್ತೇನೆ, ಆಲ್ಮೋಸ್ಟ್ ಸಿಮಿಲರ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಸೊ ಟು ಬಿ ಅನ್ನ ಹಾಕೊಂಡು ಮುಂದಕ್ಕೆ ನಾವು ಏನಾದ್ರೂ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಅದಾಗಬೇಕು ಅಂತ ಇಚ್ಛೆ ಪಡ್ತೀನಿ ಅಂತನೋ ಅಥವಾ ಇಷ್ಟ ಪಡಲ್ಲ ಅಂತನೋ, ಆಗಬೇಕು ಇರಬೇಕು ಅನ್ನೋ ಮೀನಿಂಗ್ ಅನ್ನ ಕೊಡ್ಬೇಕಾದ್ರೆ ಟು ಬಿ ಅನ್ನ ಯೂಸ್ ಮಾಡ್ತೀವಿ ನಾವು. ಶಿ ಲವ್ಸ್ ಟು ಬಿ ಅಟ್ ಹೋಮ್, ಅವಳಿಗೆ ಮನೆಯಲ್ಲಿ ಇರಲು ಇಷ್ಟ. ಅದನ್ನ ನೋಡಿ, ಶಿ ಡಸಂಟ್ ವಾಂಟ್ ಟು ಬಿ ಅಟ್ ಹೋಮ್ ಅಂದ್ರೆ ಇರೋಕೆ ಇಷ್ಟ ಇಲ್ಲ ಅಂತ ಹೇಳಿ. ಸೊ ಅಗೇನ್ ನೆಗೆಟಿವ್ ಸೆಂಟೆನ್ಸ್ ಆದ್ರೂ ಕನ್ವೆ ಮಾಡ್ಬೋದು, ಪಾಸಿಟಿವ್ ಸೆಂಟೆನ್ಸ್ ಆದ್ರೂ ಕನ್ವೆ ಮಾಡ್ಬೋದು. ಸೊ ನಾಟ್ ನೋ ಈ ತರದ್ ಬಂತು ಅಂತಂದ್ರೆ ನೆಗೆಟಿವ್ ಮೀನಿಂಗ್ ಅನ್ನ ಕೊಡುತ್ತೆ, ಇದೇನು ಇಲ್ಲ ಅಂತಂದ್ರೆ ಜಸ್ಟ್ ಪಾಸಿಟಿವ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ದೇ ವಾಂಟ್ ಟು ಬಿ ರಿಚ್, ಅವರು ಶ್ರೀಮಂತರಾಗಲು ಬಯಸುತ್ತಾರೆ. ಸೊ ಎಲ್ಲ ನೋಡಿ, ಇಲ್ಲಿ ಬಯಸುತ್ತೇನೆ, ಇಷ್ಟ ಅಥವಾ ಬಯಸುತ್ತಾರೆ, ಕಷ್ಟ, ಬಯಸುತ್ತೇವೆ, ಈ ತರದ್ದೇ ಆಗುತ್ತೆ ಇಲ್ಲಿ. ಸೊ ಕಷ್ಟ ಯಾಕೆ ಬಂತೇಳಿ, ಇಟ್ ಈಸ್ ಡಿಫಿಕಲ್ಟ್ ಟು ಬಿ ಅಲೋನ್. ಟು ಬಿ ಅಂದ್ರೆ ನಾನು ಅವಾಗಲೇ ಹೇಳಿದೆ, ಇರೋದು ಅದು ಇರೋದು ಇಷ್ಟನಾ ಕಷ್ಟನಾ ದಟ್ ಇಸ್ ಸೆಕೆಂಡ್ರಿ. ಸೊ ಟು ಬಿ ಅನ್ನ ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಇರೋದು ಅನ್ನೋ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಐ ವಾಂಟ್ ಟು ಬಿ ಹ್ಯಾಪಿ, ನಾನು ಸಂತೋಷವಾಗಿರಲು ಬಯಸುತ್ತೇನೆ. ಐ ಡೋಂಟ್ ವಾಂಟ್ ಟು ಬಿ ಹ್ಯಾಪಿ ಅಂತಂದ್ರೆ ನಾನು ಸಂತೋಷವಾಗಿರಲು ಬಯಸುವುದಿಲ್ಲ. ಐ ವಾಂಟ್ ಟು ಬಿ ಅಲೋನ್, ನಾನು ಒಂಟಿಯಾಗಿರಲು ಇಷ್ಟಪಡುತ್ತೇನೆ. ಐ ಡೋಂಟ್ ವಾಂಟ್ ಟು ಬಿ ಅಲೋನ್, ನನಗೆ ಒಂಟಿಯಾಗಿರೋದಕ್ಕೆ ಇಷ್ಟ ಇಲ್ಲ. ಸೊ ಈ ಸೆನ್ಸ್ ಅಲ್ಲಿ ಮಾತಾಡ್ಬೇಕಾದ್ರೆ ನಾವು ವಾಂಟ್ ಟು ಅನ್ನ ಯೂಸ್ ಮಾಡ್ತೀವಿ, ಐ ಮೀನ್ ಟು ಬಿ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ. ಇದ್ರ ಜೊತೆಗೆ ಐ ವುಡ್ ಲೈಕ್ ಟು ಬಿನೂ ಕೂಡ ಬರುತ್ತೆ. ವಾಂಟ್ ಅನ್ನೋ ಜಾಗದಲ್ಲಿ ವುಡ್ ಲೈಕ್ ಟು ಬಿ ಈ ತರದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಬಟ್ ನೀವಿಲ್ಲಿ ಈ ಮೂಮೆಂಟ್ ಅಲ್ಲಿ ಫೋಕಸ್ ಮಾಡಿ ಅರ್ಥ ಮಾಡ್ಕೋಬೇಕಾಗಿರೋದು ಟು ಬಿ ಅನ್ನ ಒಟ್ಟಿಗೆ ಯಾವಾಗ ಯೂಸ್ ಮಾಡ್ತೀವಿ, ಅದು ಏನ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ ಅನ್ನುವಂಥದ್ದು. ಅಂಡ್ ಲಾಸ್ಟ್ ಬಂದ್ರೆ ವಿಲ್ ಬಿ ಇದೆ. ಸೊ ಬಿಗೆ ಸಾಮಾನ್ಯವಾಗಿ ನಾವು ಫ್ಯೂಚರ್ ನಲ್ಲಿ ಯೂಸ್ ಮಾಡ್ತೀವಿ, ವಾಸ್ ಅನ್ನ ಪಾಸ್ಟಿಗೆ ಯೂಸ್ ಮಾಡ್ತೀವಿ. ಸೊ ಅದನ್ನ ಯಾವ್ದಾದ್ರು ಒಂದನ್ನ ಇರುತ್ತೆ ಅಥವಾ ಇರ್ತೀನಿ, ಇರುತ್ತಾರೆ ಅಂತ ಹೇಳೋದನ್ನ ಫ್ಯೂಚರ್ ಟೈಮ್ ರೆಫರೆನ್ಸ್ ಅನ್ನ ಕೊಟ್ಟು ಮಾತಾಡ್ತಿದ್ದೀವಿ ಅಂತ ಬಂದ್ರೆ ಅಲ್ಲಿ ನಾವು ವಿಲ್ ಬಿ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಜಸ್ಟ್ ಸೆಂಟೆನ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಐ ವಿಲ್ ಬಿ ದೇರ್, ನಾನು ಅಲ್ಲಿರುತ್ತೇನೆ. ಬೇಕಂದ್ರೆ ನೀವು ಸೇರಿಸ್ಕೋಬಹುದು ಮುಂದಕ್ಕೆ. ಐ ವಿಲ್ ಬಿ ದೇರ್ ಟುಮಾರೋ, ನಾಳೆ ನಾನು ಅಲ್ಲಿರುತ್ತೇನೆ. ಈಗಿಲ್ಲ, ಬಿ ದೇರ್ ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ಐ ವಿಲ್ ಬಿ ದೇರ್ ಅಥವಾ ಹಿ ವಿಲ್ ಬಿ ದೇರ್, ದೇ ವಿಲ್ ಬಿ ದೇರ್, ಯಾರಾದ್ರೂ ಆಗ್ಲಿ ಫ್ಯೂಚರ್ನ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಇರುತ್ತೆ ಅಥವಾ ಯಾರೋ ಒಬ್ರು ಇರ್ತಾರೆ ಅಥವಾ ನಾನೇ ಇರ್ತೀನಿ, ನಾವೇ ಇರ್ತೀವಿ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಅಂದ್ರೆ ಫ್ಯೂಚರ್ ನಲ್ಲಿ ಇರೋದ್ರ ಬಗ್ಗೆ ಮಾತಾಡುವಾಗ. ಸೊ ಆ ಇರೋದು ನನ್ನ ಪರ್ಟಿಕ್ಯುಲರ್ ಅರ್ಥ ಮಾಡ್ಕೋಬೇಡಿ, ಬಿ ಅನ್ನ ಯೂಸ್ ಮಾಡೋದು. ಅದ್ರ ಜೊತೆಗೆ ಏನನ್ನ ಯೂಸ್ ಮಾಡ್ತೀವಿ ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ ಅಂತ ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ ನಾನು. ಸೊ ಈ ತರ ಟುಮಾರೋ ವಿಲ್ ಬಿ ಸಂಡೇ. ಈಗ ಟುಮಾರೋ ವಿಲ್ ಬಿ ಸಂಡೇ ಅಂತ ಹೇಳಿದ್ರೆ ಇವತ್ತು ಸಾಟರ್ಡೆ ಆಗಿದೆ ಅಂತ ಹೇಳಿ. ಯೆಸ್ಟರ್ಡೇ ವಾಸ್ ಫ್ರೈಡೆ, ಟುಡೇ ಈಸ್ ಸಾಟರ್ಡೆ, ಟುಮಾರೋ ವಿಲ್ ಬಿ ಸಂಡೇ. ಸೊ ಈ ತರ ಹೆಂಗ್ ವೇರಿಯೇಷನ್ಸ್ ಆಗುತ್ತೆ ಟೆನ್ಸ್ಗಳು ಅಂತ ಹೇಳಿ. ಹಿ ವಿಲ್ ಬಿ ಎ ಗ್ರೇಟ್ ಲೀಡರ್, ಅವನು ಒಬ್ಬ ಶ್ರೇಷ್ಠ ನಾಯಕನಾಗುತ್ತಾನೆ. ಈಗಾಗಿಲ್ಲ, ಈ ವಿಲ್ ಬಿ ಮುಂದಕ್ಕೆ ಆಗ್ತಾನೆ ಫ್ಯೂಚರ್ ನಲ್ಲಿ ಅಂತ ಹೇಳ್ಬೇಕಾದ್ರೆ. ಇಟ್ ವಿಲ್ ಬಿ ಕೋಲ್ಡ್ ಟು ನೈಟ್. ಸೊ ಇಟ್ ವಿಲ್ ಬಿ ಕೋಲ್ಡ್ ಟು ನೈಟ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಇನ್ನೂ ರಾತ್ರಿ ಆಗಿಲ್ಲ, ಈವ್ನಿಂಗೋ ಅಥವಾ ಆಫ್ಟರ್ನೂನೋ ಅಥವಾ ಬೆಳಿಗ್ಗೆನೋ ಮಾತಾಡ್ತಾ ಇರ್ತೀವಿ ಅಪ್ಕಮಿಂಗ್ ನೈಟ್ ಬಗ್ಗೆ. ಎವ್ರಿಥಿಂಗ್ ವಿಲ್ ಬಿ ಫೈನ್, ಎಲ್ಲವೂ ಸರಿ ಹೋಗಿರುತ್ತೆ ಅಂತ ಹೇಳುವಾಗ. ಸೊ ಈ ಸೆನ್ಸ್ ನಲ್ಲಿ ನಾವು ವಿಲ್ ಬಿ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇನ್ನೊಂದು ಇಲ್ಲಿ ಹಾಕಿಲ್ಲ ಬಟ್ ಹಾಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಲೆಟ್ ಜೊತೆಗೆ ಬಿ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಓಕೆ ಫೈನ್,
ಇಲ್ಲಿ ಮೈಕ್ ಹಾಕೊಂಡಿದ್ದೀನಿ ನಾನು ಇವಾಗ. ಸೊ ಇದು ಇಲ್ಲೇ ಇರಲಿ ಅಂತ ಹೇಳ್ತೀನಿ. ಲೆಟ್ ಇಟ್ ಬಿ ಹಿಯರ್, ಲೆಟ್ ಇಟ್ ಬಿ ಹಿಯರ್. ಅಲ್ಲೇ ಇರಲಿ ಬಿಡಿ, ಅಲ್ಲಿ ಹೋಗ್ಲಿ ಬಿಡಿ, ಮಾಡ್ಲಿ ಬಿಡಿ ಅಂತೀವಲ್ಲ, ಈ ಸೆನ್ಸಲ್ಲಿ ಲೆಟ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಅದ್ರ ಜೊತೆಗೆ ಬಿ ಅನ್ನ ಸೇರಿಸ್ಕೊಂಡಾಗ, ಓಕೆನಾ. ಲೆಟ್ ಹಿಮ್ ಬಿ ದೇರ್, ಅವನಲ್ಲೇ ಇರಲಿ. ಲೆಟ್ ಮಿ ಬಿ ಹಿಯರ್, ನಾನು ಇಲ್ಲೇ ಇರಲಿ. ಲೆಟ್ ಇಟ್ ಬಿ ಹಿಯರ್, ಲೆಟ್ ಮೈಕ್ ಬಿ ಹಿಯರ್, ಮೈಕ್ ಇಲ್ಲೇ ಇರಲಿ. ಸೊ ಈ ಸೆನ್ಸಲ್ಲಿ ಲೆಟ್ ಜೊತೆಗೆ ನಾವು ಬಿ ಅನ್ನ ಯೂಸ್ ಮಾಡ್ತೀವಿ. ಸೊ ಇದಿಷ್ಟಾಗಿತ್ತು. ಬಿ ಟು ಬಿ ಮತ್ತೆ ವಿಲ್ ಬಿ ಅನ್ನ ಯೂಸ್ ಮಾಡಬೇಕಾದ್ರೆ ನಾವು ಯಾವಾಗ ಯೂಸ್ ಮಾಡ್ತೀವಿ ಮತ್ತೆ ಏನ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ ಅನ್ನೋದು. ಇದ್ರ ಜೊತೆಗೆ ನೀವು ಮಾಡೆಲ್ ವರ್ಬ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತಂದ್ರೆ, ಈಗ ನಾವು ಯಾವ್ದನ್ನ ಪಾಸಿಬಿಲಿಟೀಸ್ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ, ಯಾವ್ದನ್ನ ಆಬ್ಲಿಗೇಷನ್ಸ್ ಯೂಸ್ ಮಾಡ್ತೀವಿ, ಯಾವ್ದನ್ನ ಎಬಿಲಿಟಿ ಯೂಸ್ ಮಾಡ್ತೀವಿ, ಈ ತರದ್ ನಿಮಗೆ ಗೊತ್ತಿದೆ ಅಲ್ವಾ. ಅದ್ರ ಜೊತೆಗೆ ಬಿ ಅನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ಅದೆಲ್ಲ ಮೀನಿಂಗು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಕ್ಲಿಯರ್ಲಿ ಅದ್ರ ಬಗ್ಗೆನೂ ಬೇಕು ಅಂತಂದ್ರೆ ವಿಡಿಯೋ, ಅಂದ್ರೆ ಎಲ್ಲ ಮಾಡೆಲ್ಗಳ ಜೊತೆಗೆ ಬಿ ಅನ್ನ ಯೂಸ್ ಮಾಡುವಂಥದ್ದು ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಸೊ ಅದ್ರ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.